ನಮಸ್ಕಾರ ವೀಕ್ಷಕರೇ. ಭಾರತದ ಇತಿಹಾಸದಲ್ಲಿ ಜನವರಿ 22, 2024 ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ಸುಮಾರು 5 ದಶಕಗಳ ಸುದೀರ್ಘ ಹೋರಾಟ, ತ್ಯಾಗ, ಬಲಿ ಮತ್ತು ಕಾನೂನು ಸಮರಗಳ ನಂತರ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಇದು ಕೇವಲ ಒಂದು ಮಂದಿರದ ಉದ್ಘಾಟನೆಯಾಗಿರಲಿಲ್ಲ, ಬದಲಿಗೆ ಭಾರತದ ಸಂಸ್ಕೃತಿಯ ಪುನರುಜ್ಜೀವನದ ಒಂದು ಮಹತ್ವದ ಘಟ್ಟವಾಗಿತ್ತು. ಇಡೀ ದೇಶವೇ ರಾಮ ರಾಜ್ಯವಾಗಿತ್ತು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ, ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೂ ಎಲ್ಲೆಲ್ಲೂ ಜೈ ಶ್ರೀರಾಮ್ ಘೋಷಣೆಗಳು ಮುಳುಗಿದ್ವು. ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯರೂ ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಇದು ಭಾರತದ ಪಾಲಿಗೆ ಒಂದು ಐತಿಹಾಸಿಕ ಮತ್ತು ಭಾವನಾತ್ಮಕ ಕ್ಷಣವಾಗಿತ್ತು. ಆದರೆ ಭಾರತದ ಈ ಸಂಭ್ರಮವನ್ನು ಕಂಡು ಸಹಿಸಿಕೊಳ್ಳಲಾಗದ ಒಂದು ದೇಶ ನಮ್ಮ ಪಕ್ಕದಲ್ಲೇ ಇದೆ, ಅದುವೇ ಪಾಕಿಸ್ತಾನ. ಭಾರತದಲ್ಲಿ ಒಳ್ಳೆಯ ಕೆಲಸಗಳು ಅಥವಾ ಒಳ್ಳೆಯ ಬೆಳವಣಿಗೆಗಳಾದರೂ ಭಾರತವು ಅಭಿವೃದ್ಧಿ ಪಥದಲ್ಲಿ ಮುನ್ನಡೀತಾ ಇದ್ದರೂ ಪಾಕಿಸ್ತಾನಕ್ಕೆ ಅದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದ್ದಂತೆಯೇ ಇತ್ತ ಇಸ್ಲಾಮಾಬಾದ್ನಲ್ಲಿ ಅಸೂಯೆ ಹೊಗೆ ಆಡ್ತಾ ಇತ್ತು. ನಿರೀಕ್ಷೆಯಂತೆಯೇ ಪಾಕಿಸ್ತಾನ ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿ ಅಯೋಧ್ಯೆಯ ವಿಚಾರದಲ್ಲಿ ಮೂಗು ತೂರಿಸುವ ಪ್ರಯತ್ನ ಮಾಡಿದೆ. ಭಾರತದ ಆಂತರಿಕ ವಿಷಯದಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವರ್ಚಸ್ಸಿಗೆ ಧಕ್ಕೆ ತರುವ ವಿಫಲ ಪ್ರಯತ್ನ ಪಾಕಿಸ್ತಾನ ಮಾಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಪಾಕಿಸ್ತಾನ ಆಡಿದ ಮಾತುಗಳೇನು, ಅದಕ್ಕೆ ಭಾರತ ಸರ್ಕಾರ ನೀಡಿದ ದಿಟ್ಟ ಮತ್ತು ಸ್ಪಷ್ಟವಾದ ತಿರುಗೇಟಾದರೂ ಹೇಗಿತ್ತು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಐತಿಹಾಸಿಕ ಕಾರ್ಯಕ್ರಮದ ಮೇಲೆ ಭಯೋತ್ಪಾದಕರ ಕರಿನೆರಳು ಇತ್ತ. ರಾಮ ಮಂದಿರವನ್ನು ಟಾರ್ಗೆಟ್ ಮಾಡಲು ಉಗ್ರರು ಹೇಗೆಲ್ಲ ಸಂಚು ರೂಪಿಸಿದ್ರು, ಎಲ್ಲ ವಿಷಯಗಳ ಬಗ್ಗೆ ಎಳೆಯಾಗಿ ಆಳವಾಗಿ ಚರ್ಚಿಸೋಣ. ಆದರೆ ಅದಕ್ಕಿಂತ ಮುಂಚೆ ಈ ಪಾಕಿಸ್ತಾನದ ಬಗ್ಗೆ ನಿಮಗೇನನ್ಸುತ್ತೆ? ಪಾಕಿಸ್ತಾನ ರಾಮ ಮಂದಿರದ ಬಗ್ಗೆ ಅಥವಾ ಹಿಂದೂಗಳ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಅಲ್ಲಿ ಇರುವಂತಹ ಹಿಂದೂಗಳನ್ನು ಯಾಕೆ ಇಷ್ಟೊಂದು ಚಿತ್ರಹಿಂಸೆ ಕೊಡ್ತಾ ಇದೆ ಪಾಕಿಸ್ತಾನ? ರಾಮ ಮಂದಿರದ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ರೆ, ಅಯೋಧ್ಯ ರಾಮ ಮಂದಿರಕ್ಕೆ ಹೋಗಿ ಬಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಧಾನಿ ಮೋದಿಯವರ ಧರ್ಮಧ್ವಜ ಸಮಾರಂಭವನ್ನು ಪಾಕಿಸ್ತಾನ ಪ್ರತಿಭಟಿಸಿದೆ. ಇದು ಭಾರತದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚಿಸ್ತಾ ಇರುವಂತಹ ಒತ್ತಡ ಮತ್ತು ಮುಸ್ಲಿಂ ಪರಂಪರೆಯನ್ನು ಅಳಸಿ ಹಾಕುವ ಪ್ರಯತ್ನದ ಭಾಗವಾಗಿದೆ ಅಂತ ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯ ಮಂಗಳವಾರ ಹೇಳಿಕೆಯನ್ನು ಕೊಟ್ಟಿತ್ತು. ರಾಮ ಮಂದಿರವನ್ನು ಈಗ ಹಿಂದಿನ ಬಾಬ್ರಿ ಮಸೀದಿ ಇದ್ದ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಅಂತ ಪಾಕಿಸ್ತಾನ ಹೇಳಿದೆ. ಬಾಬ್ರಿ ಮಸೀದಿ ಶತಮಾನಗಳಷ್ಟು ಹಳೆಯದಾದ ಧಾರ್ಮಿಕ ಸ್ಥಳವಾಗಿದ್ದು, ಇದನ್ನು 1992 ಡಿಸೆಂಬರ್ 6ರಂದು ಗುಂಪೊಂದು ಕೆಡವಿತು ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮಂಗಳವಾರ ದೇವಾಲಯದ ಮೇಲ್ಭಾಗದಲ್ಲಿ ಧರ್ಮ ಧ್ವಜವನ್ನು ಏರಿಸಿದೆ. ಅಭಿಜಿತ ಮುಹೂರ್ತದ ಸಮಯದಲ್ಲಿ, ಅಂದರೆ ಬೆಳಗ್ಗೆ 11:50ಕ್ಕೆ 161 ಅಡಿ ಎತ್ತರದ ಶಿಖರದಲ್ಲಿ 2 kg ತೂಕದ ಕೇಸರಿ ಧ್ವಜವನ್ನು ಹಾರಿಸಿದೆ. ಪಾಕಿಸ್ತಾನದ ಈ ಹೇಳಿಕೆಗೆ ಭಾರತದ ವಿದೇಶಾಂಗ ಇಲಾಖೆ ತಿರುಗೇಟು ನೀಡಿದೆ. ನಾವು ವರದಿಯಾದ ಹೇಳಿಕೆಗಳನ್ನು ನೋಡಿದ್ದೇವೆ ಮತ್ತು ಅವುಗಳನ್ನು ಅರ್ಹವಾದ ತಿರಸ್ಕಾರದಿಂದ ಸಂಪೂರ್ಣವಾಗಿ ತಿರಸ್ಕರಿಸಿದ್ದೇವೆ. ತನ್ನ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ಧರ್ಮಾಂಧತೆ, ದಬ್ಬಾಳಿಕೆ ಮತ್ತು ವ್ಯವಸ್ಥಿತ ದೌರ್ಜನ್ಯದ ಆಳವಾದ ಕಲೆಗಳನ್ನು ಹೊಂದಿರುವಂತಹ ದೇಶವಾಗಿದ್ದು, ಇತರರಿಗೆ ಪಾಠ ನೀಡಲು ಪಾಕಿಸ್ತಾನಕ್ಕೆ ಯಾವುದೇ ನೈತಿಕ ಸ್ಥಾನಮಾನ ಇಲ್ಲ. ಕಪಟ ನಾಟಕಿ, ವಿಷಕಾರಿ ಧರ್ಮೋಪದೇಶವನ್ನು ನೀಡೋ ಬದಲು ಪಾಕಿಸ್ತಾನ ತನ್ನ ದೃಷ್ಟಿಯನ್ನ ಒಳಮುಖವಾಗಿ ತಿರುಗಿಸಿ ತನ್ನದೇ ಆದ ಕಳಪೆ ಮಾನವ ಹಕ್ಕುಗಳ ದಾಖಲೆಯ ಮೇಲೆ ಕೇಂದ್ರೀಕರಿಸುವುದು ಉತ್ತಮ ಅಂತ ಭಾರತ ವಿದೇಶಾಂಗ ಇಲಾಖೆ ವಕ್ತಾರರು ತಿಳಿಸಿದ್ದಾರೆ. ಇನ್ನು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ ಆರೋಪಿಗಳನ್ನು ಭಾರತೀಯ ನ್ಯಾಯಾಲಯಗಳು ಖುಲಾಸೆಗೊಳಿಸಿವೆ ಮತ್ತು ಅದೇ ಭೂಮಿಯ ಮೇಲೆ ದೇವಾಲಯ ನಿರ್ಮಾಣಕ್ಕೆ ಅನುಮತಿ ನೀಡಿವೆ ಅಂತ ಪಾಕಿಸ್ತಾನ ಹೇಳಿಕೆ ಕೊಟ್ಟಿದೆ. ಇದು ಅಲ್ಪಸಂಖ್ಯಾತರ ವಿರುದ್ಧದ ತಾರತಮ್ಯದ ಸ್ಪಷ್ಟ ಉದಾಹರಣೆಯಾಗಿದೆ. ಭಾರತದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸಲ್ಮಾನರು ಹೆಚ್ಚುತ್ತಿರುವ ಒತ್ತಡವನ್ನು ಎದುರಿಸ್ತಾ ಇದ್ದಾರೆ ಅಂತ ಪಾಕಿಸ್ತಾನ ಆರೋಪ ಮಾಡಿದೆ. ಭಾರತದ ಅನೇಕ ಐತಿಹಾಸಿಕ ಮಸೀದಿಗಳು ಅಪಾಯದಲ್ಲಿವೆ. ಮುಸಲ್ಮಾನರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅಂಚಿನಲ್ಲಿಡಲಾಗಿದೆ, ಅಂದರೆ ಅವರನ್ನು ತಿರಸ್ಕಾರ ಮಾಡಲಾಗಿದೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಭಾರತದಲ್ಲಿ ಹೆಚ್ಚುತ್ತಾ ಇರುವ ಇಸ್ಲಾಮೋಫೋಬಿಯಾ, ದ್ವೇಷ ಮತ್ತು ಮುಸಲ್ಮಾನರ ಮೇಲಿನ ದಾಳಿಗಳ ಬಗ್ಗೆ ಗಮನ ಹರಿಸುವಂತೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಮನವಿ ಮಾಡಿದೆ.
ಧಾರ್ಮಿಕ ತಾಣಗಳು ಮತ್ತು ಭಾರತದಲ್ಲಿನ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸುವುದಕ್ಕೆ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಕರೆ ನೀಡಿದೆ. ಇನ್ನು ಭಾರತದ ಮೇಲೆ ಧಾರ್ಮಿಕ ಹಿಂಸಾಚಾರದ ಆರೋಪ ಹೊತ್ತಿರುವಂತಹ ಪಾಕಿಸ್ತಾನವು ಸ್ವತಃ ಅಲ್ಪಸಂಖ್ಯಾತರ ವಿರುದ್ಧ ವ್ಯಾಪಕವಾಗಿ ಹಿಂಸೆಯನ್ನ ಮಾಡ್ತಾಗಿದೆ. ಅಮೆರಿಕದ ವರದಿಯ ಪ್ರಕಾರ 2025ರ ಮೊದಲಾರ್ಧದಲ್ಲಿ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಹಲವಾರು ದಾಳಿಗಳು ಮತ್ತು ಬೆದರಿಕೆಗಳು ಸಂಭವಿಸಿವೆ. ಆದರೆ ಅಲ್ಲಿನ ಸರ್ಕಾರವು ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ವಿಫಲವಾಗಿದೆ. 2023ರಲ್ಲಿ ಚರ್ಚ್ ಅನ್ನ ಸುಟ್ಟು ಹಾಕಿದ ಆರೋಪ ಹೊತ್ತಿದ್ದ 10 ಜನರನ್ನ ಇತ್ತೀಚೆಗೆ ನ್ಯಾಯಾಲಯವು ಖುಲಾಸೆಗೊಳಿಸಿತ್ತು. ಪಾಕಿಸ್ತಾನದಲ್ಲಿ ವಿಶೇಷವಾಗಿ ಸಿಂಧ್ ಮತ್ತು ಪಂಜಾಬ್ನಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಹುಡುಗಿಯರ ಬಲವಂತವಾದ ಮತಾಂತರ ಮತ್ತು ಬಲವಂತವಾದ ವಿವಾಹ ಪ್ರಕರಣಗಳು ಸಾಮಾನ್ಯವಾಗಿವೆ. ಇಷ್ಟೆಲ್ಲ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯವನ್ನ ಮುಚ್ಚಿಟ್ಕೊಂಡು ಭಾರತದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಮೂರ್ಖ ಪಾಪಿ ಪಾಕಿಸ್ತಾನ ಹೇಳ್ತಾಗಿದೆ. ಆದರೆ 2.5 ವರ್ಷಗಳ ಹಿಂದೆ 2024 ಜನವರಿ 22ರಂದು ನಡೆದ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭವನ್ನು ಪಾಕಿಸ್ತಾನ ಖಂಡಿಸಿತ್ತು. ಆ ಸಮಯದಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನು ನಾವು ಖಂಡಿಸ್ತೇವೆ, ಬಾಬರಿ ಮಸೀದಿಯನ್ನು ಕೆಡವಿದ ನಂತರ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿತ್ತು ಇದೇ ಮೂರ್ಖ ಪಾಪಿ. ಕೆಡವಲಾದ ಮಸೀದಿಯ ಸ್ಥಳದಲ್ಲಿ ನಿರ್ಮಿಸಲಾದ ದೇವಾಲಯವು ಮುಂಬರುವ ಶತಮಾನಗಳವರೆಗೆ ಭಾರತೀಯ ಪ್ರಜಾಪ್ರಭುತ್ವದ ಮೇಲೆ ಒಂದು ಕಳಂಕವಾಗಿ ಉಳಿದುಬಿಡತ್ತೆ. ಭಾರತದಲ್ಲಿ ಬೆಳೀತಾ ಇರುವ ಹಿಂದುತ್ವ ಸಿದ್ಧಾಂತವು ಧಾರ್ಮಿಕ ಸಾಮರಸ್ಯ ಮತ್ತು ಪ್ರಾದೇಶಿಕ ಶಾಂತಿಗೆ ಗಂಭೀರ ಅಪಾಯವನ್ನು ಉಂಟು ಮಾಡುತ್ತೆ. ಹಾಗೆ ಮಾಡುವ ಮೂಲಕ ಭಾರತವು ಮುಸಲ್ಮಾನರನ್ನ ಅಂಚಿನಲ್ಲಿಡಲು ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿತ್ತು. ಇನ್ನು ಭಾರತದಲ್ಲಿನ ಇಸ್ರೇಲ್ ರಾಯಭಾರಿ ರುವೇನ್ ಅಜರ್ ಕ್ರಿಸ್ಮಸ್ ದಿನದಂದು ರಾಮ ಮಂದಿರದ ಧ್ವಜಾರೋಹಣ ಸಮಾರಂಭಕ್ಕೆ ಭಾರತವನ್ನು ಅಭಿನಂದಿಸುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಅವರು ಅಯೋಧ್ಯ ರಾಮ ಮಂದಿರದ ಧ್ವಜಾರೋಹಣ ಸಮಾರಂಭಕ್ಕೆ ಭಾರತಕ್ಕೆ ಅಭಿನಂದನೆಗಳು, ಇದು ನಾಗರಿಕತೆಗೆ ಬಹಳ ಮುಖ್ಯವಾದ ಕ್ಷಣವಾಗಿದೆ ಅಂತ ಬರೆದುಕೊಂಡಿದ್ದಾರೆ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದೇಶಗಳು ಭಾರತಕ್ಕೆ ಮತ್ತು ರಾಮ ಮಂದಿರಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರೆ ಒಂದೇ ಒಂದು ವಿಶ್ವದಂದ್ರೆ ಬ್ರಹ್ಮಾಂಡದ ಮೇಲಿರುವಂತಹ ಒಂದೇ ಒಂದು ದೇಶ, ಅದುವೇ ಪಾಕಿಸ್ತಾನ, ಇದನ್ನು ವಿರೋಧ ಮಾಡ್ತಾ ಇದೆ. ಯಾರು ಇಲ್ಲಿ ಮುಸಲ್ಮಾನರು ಅವರ ಮೇಲೆ ಹಿಂಸೆ ಆಗ್ತಾ ಇದೆ, ಅವ್ರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಪಾಕಿಸ್ತಾನಕ್ಕೆ ಯಾರೂ ಕೂಡ ಹೇಳಿಲ್ಲ. ಆದರೂ ಕೂಡ ಏನಂತಂದರೆ ಪಾಕಿಸ್ತಾನ ಸುಮ್ಮನೆ ಭಾರತದ ಮೇಲೆ ತಪ್ಪು ಮತ್ತು ಸುಳ್ಳು ಅಪರಾಧವನ್ನು ಮಾಡ್ತಾ ಇದೆ. ಇಲ್ಲಿ ಮತ್ತೊಂದು ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನಂತಂದರೆ ಪಾಕಿಸ್ತಾನದ ಈ ಪ್ರತಿಕ್ರಿಯೆ ನಿಮಗೇನು ಹೊಸದೇನಲ್ಲ. ಕಾಶ್ಮೀರದ ವಿಷಯವಾಗಲಿ ಅಥವಾ ಭಾರತದ ಯಾವುದೇ ಆಂತರಿಕ ಬೆಳವಣಿಗೆಯಾಗಿರಲಿ ಪಾಕಿಸ್ತಾನ ಅದರಲ್ಲಿ ತನ್ನ ಮೂಗನ್ನು ತೋರಿಸೋದು ಬಿಡೋದಿಲ್ಲ. ತೋರಿಸತ್ತೆ ಮೂಗು ತನ್ನದೊಂದು ಎಲ್ಲಿ ಇಡ್ಲಿ ಅಂತ ಬರುತ್ತೆ. ಆದರೆ ಭಾರತದ ಯಾವುದೇ ವಿಷಯದಲ್ಲಿ ಮೂಗು ತೋರಿಸಿದಂತಹ ಪಾಕಿಸ್ತಾನಕ್ಕೆ ಮತ್ತೆ ವಿಶ್ವದ ಮುಂದೆ ಬೆತ್ತಲಾಗಿ ನಿಂತು ಬಿಡತ್ತೆ. ಪಾಕಿಸ್ತಾನದಲ್ಲಿ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ. ಜನರು ಹಿಟ್ಟಿಗಾಗಿ, ಊಟಕ್ಕಾಗಿ, ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಭಯೋತ್ಪಾದನೆ ಮಿತಿ ಮೀರಿದೆ. ರಾಜಕೀಯ ಅಸ್ಥಿರತೆ ತಾಂಡವವಾಡ್ತಾ ಇದೆ. ಇಂತಹ ಹದಗೆಟ್ಟ ಪರಿಸ್ಥಿತಿಯಲ್ಲಿರುವ ಪಾಕಿಸ್ತಾನ ತನ್ನ ದೇಶದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಬದಲು ಭಾರತದ ವಿಷಯದಲ್ಲಿ ಅನಗತ್ಯವಾಗಿ ಮಾತನಾಡ್ತಾ ಇರೋದು ದಯನೀಯ ಸ್ಥಿತಿಗೆ ತೋರಿಸ್ತಾ ಇದೆ. ಅಂದರೆ ತನ್ನ ಅಗಲದಲ್ಲಿ ಅಥವಾ ತನ್ನ ತಟ್ಟೆಯಲ್ಲಿ ಗಲೀಜು ಬಿದ್ದಿದೆ, ಅದನ್ನು ತೆಗೆಯೋದು ಬಿಟ್ಟು ಭಾರತದ ಮೇಲೆ ಭಾರತದತ್ತ ಬೊಟ್ಟು ಮಾಡ್ತಾ ಇದೆ. ತನ್ನ ದೇಶದ ಜನರನ್ನ ಹಸಿವಿನಿಂದ ಮುಕ್ತಗೊಳಿಸಲು ಸಾಧ್ಯವಾಗದ ಪಾಕಿಸ್ತಾನ ಸರ್ಕಾರ ಭಾರತದ ಮುಸಲ್ಮಾನರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾ ಇರೋದು ಅಪಹಾಸ್ಯಾಸ್ಪದವಾಗಿದೆ. ಈಗ ಪಾಕಿಸ್ತಾನದ ಈ ದುಸ್ಸಾಹಸಕ್ಕೆ ಭಾರತ ಹೇಗೆ ತಿರುಗೇಟು ನೀಡಿತು ಎಂಬುದನ್ನು ನೋಡೋಣ. ಭಾರತವು ಈಗ ಮೊದಲಿನಂತಲ್ಲ, ತನ್ನ ವಿರುದ್ಧ ಯಾರೇ ಮಾತಾಡಿದರೂ ಅದು ಪಾಕಿಸ್ತಾನವೇ ಆಗಿರಲಿ ಅಥವಾ ಬೇರೆ ದೇಶವೇ ಆಗಿರಲಿ ಅಥವಾ ಬೇರೆ ಬಲಿಷ್ಠ ರಾಷ್ಟ್ರವೇ ಆಗಿರಲಿ, ಅದಕ್ಕೆ ತಕ್ಕ ಉತ್ತರ ನೀಡುವ ಸಾಮರ್ಥ್ಯ ಮತ್ತು ಧೈರ್ಯವನ್ನು ನವ ಭಾರತ ಬೆಳೆಸ್ಕೊಂಡಿದೆ. ಪಾಕಿಸ್ತಾನದ ಹೇಳಿಕೆಗೆ ಹೊರಬಿದ್ದ ತಕ್ಷಣವೇ ಭಾರತ ವಿದೇಶಾಂಗ ಸಚಿವಾಲಯ ಅತ್ಯಂತ ಖಾರವಾಗಿ ಪ್ರತಿಕ್ರಿಯೆ ನೀಡಿದೆ. ಭಾರತ ವಿದೇಶಾಂಗ ಸಚಿವಾಲಯದ ವಕ್ತಾರರು ಪಾಕಿಸ್ತಾನದ ಹೇಳಿಕೆಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಅಯೋಧ್ಯೆಯ ವಿಷಯವು ಭಾರತದ ಸಂಪೂರ್ಣ ಆಂತರಿಕ ವಿಷಯವಾಗಿದೆ. ಈ ವಿಷಯದಲ್ಲಿ ಮಾತನಾಡುವ ಯಾವುದೇ ಹಕ್ಕಾಗಲಿ ಅಥವಾ ಅರ್ಹತೆಯಾಗಲಿ ಪಾಕಿಸ್ತಾನಕ್ಕೆ ಇಲ್ಲ. ಭಾರತದ ಸರ್ವೋಚ್ಚ ನ್ಯಾಯಾಲಯ ದಶಕಗಳ ಕಾಲ ವಿಚಾರಣೆ ನಡೆಸಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರವೇ ಅಂತಿಮ ತೀರ್ಪನ್ನು ನೀಡಿದೆ. ಭಾರತದ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಅಡಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಪ್ರಜಾಪ್ರಭುತ್ವ ಮತ್ತು ಕಾನೂನಿನ ಆಡಳಿತದ ಬಗ್ಗೆ ಅರಿವೇ ಇಲ್ಲದ ಪಾಕಿಸ್ತಾನ ಭಾರತದ ನ್ಯಾಯಾಂಗದ ಬಗ್ಗೆ ಮಾತನಾಡುವ ನೈತಿಕತೆ, ಯೋಗ್ಯತೆ, ಸಾಮರ್ಥ್ಯ ಅಥವಾ ಧೈರ್ಯವನ್ನು ಹೊಂದಿಲ್ಲ.
ಇಲ್ಲ ಅಂತ ತಿರುಗೇಟು ಕೊಟ್ಟಿದೆ. ಇನ್ನು ಪಾಕಿಸ್ತಾನವು ಭಯೋತ್ಪಾದನೆಯನ್ನ ಪೋಷಿಸುವ ರಾಷ್ಟ್ರ ಅನ್ನೋದು ಮತ್ತೆ ಜಗಜ್ಜಾಹೀರಾಗಿದೆ. ಭಯೋತ್ಪಾದನೆಯನ್ನೇ ತನ್ನ ವಿದೇಶಾಂಗ ನೀತಿಯನ್ನಾಗಿ ಮಾಡಿಕೊಂಡಿರುವ ವಿಶ್ವಸಂಸ್ಥೆಯಿಂದ ನಿಷೇಧಿಸಲ್ಪಟ್ಟ ಉಗ್ರರಿಗೆ ಆಶ್ರಯ ನೀಡುತ್ತಾ ಇರುವಂತಹ ದೇಶವೊಂದು ಶಾಂತಿ ಮತ್ತು ಸೌಹಾರ್ದತೆಯ ಬಗ್ಗೆ ಪಾಠ ಮಾಡೋದಕ್ಕೆ ಬರುವುದು ಬೇಡ ಅಂತ ಭಾರತ ಖಡಕ್ಕಾಗಿ ಹೇಳಿತು. ಭಾರತದ ಈ ಪ್ರಕ್ರಿಯೆ ಕೇವಲ ಪಾಕಿಸ್ತಾನಕ್ಕೆ ಮಾತ್ರವಲ್ಲ, ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲಬಹುದಾದಂತಹ ಇತರೆ ರಾಷ್ಟ್ರಗಳಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ನೀಡಿತು. ಅಯೋಧ್ಯೆ ವಿಷಯದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಭಾರತ ಸಹಿಸೋದಿಲ್ಲ ಅಂತ ಶರ ಬರೆದಂಗೆ ಬರೆದಿಟ್ಟಿದ್ದಾರೆ, ಶಾಸನ ಬರೆದಂಗೆ ಬರೆದಿಟ್ಟಿದ್ದಾರೆ. ಇನ್ನು ರಾಮ ಮಂದಿರ ಕಾರ್ಯ ಶುರುವಾದಾಗಿನಿಂದ ಪಾಕಿಸ್ತಾನ ಮೂಲ ಭಯೋತ್ಪಾದಕ ಸಂಘಟನೆಗಳು ಇದನ್ನ ಗುರಿಯಾಗಿಸಲು ಹೊಂಚು ಹಾಕ್ತಾಗಿದ್ವು. ಭಾರತದ ಗುಪ್ತಚರ ಸಂಸ್ಥೆಗಳಾಗಿರೋ IB ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ರಾ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ ಈ ಬಗ್ಗೆ ನಿರಂತರವಾಗಿ ಚರ್ಚೆ ಮತ್ತು ಎಚ್ಚರಿಕೆ ನೀಡುತ್ತಲೇ ಬಂದಿದ್ವು. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹತ್ತಿರ ಬರ್ತಾ ಇದ್ದಂತೆಯೇ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಲಭ್ಯವಾಗುವುದಕ್ಕೆ ಶುರುವಾಯಿತು. ಗುಪ್ತಚರ ವರದಿಗಳ ಪ್ರಕಾರ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಕುಮ್ಮಕ್ಕಿನೊಂದಿಗೆ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತ್ವಯ್ಬಾಸ್ ದಂತಹ ಕುಖ್ಯಾತ ಉಗ್ರ ಸಂಘಟನೆಗಳು ಅಯೋಧ್ಯೆಯಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯ ಎಸಗುವುದಕ್ಕೆ ಸಂಚು ರೂಪಿಸಿದ್ವಂತೆ. ಜನವರಿ 22ರಂದು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೇಶದ ಗಣ್ಯರು, ಸಾವಿರಾರು ಸಂತರು ಮತ್ತು ಲಕ್ಷಾಂತರ ಭಕ್ತರು ಅಯೋಧ್ಯೆಯಲ್ಲಿ ಸೇರಿದ್ರು. ಇಂತಹ ಸಂದರ್ಭದಲ್ಲಿ ದಾಳಿ ನಡೆಸಿದ್ರೆ ಅದು ಕೇವಲ ಪ್ರಾಣಹಾನಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿಸಿ ಭಾರತದ ಅಖಂಡತೆಯನ್ನ ಮತ್ತು ಅಭಿವೃದ್ಧಿಯ ವೇಗವನ್ನು ಕುಂಠಿತಗೊಳಿಸಬಹುದು ಎಂಬುದು ಉಗ್ರರು ಮತ್ತು ಅವರ ಪೋಷಕರಾಗಿರುವ ಪಾಕಿಸ್ತಾನದ ಕೆಟ್ಟ ಲೆಕ್ಕಾಚಾರವಾಗಿತ್ತು. ಭಯೋತ್ಪಾದಕರು ಹಲವಾರು ರೀತಿಯಲ್ಲಿ ದಾಳಿ ನಡೆಸೋದಕ್ಕೆ ಯೋಜನೆ ಹಾಕೊಂಡಿದ್ರು ಎಂಬ ಮಾಹಿತಿ ಭಾರತಕ್ಕೆ ಸಿಕ್ಕಿತ್ತು. ಆತ್ಮಾಹುತಿ ಬಾಂಬ್ ದಾಳಿಯಾಗಿರಬಹುದು, VVIPಗಳ ಮೇಲೆ ಗುಂಡಿನ ದಾಳಿ ಅಥವಾ ಜನಸಂದಣಿಯ ನಡುವೆ ಬಾಂಬ್ ಸ್ಫೋಟಿಸುವಂತಹ ಯೋಜನೆಗಳಾಗಿರಬಹುದು, ಎಲ್ಲವೂ ಕೂಡ ಶಂಕಿಸಲಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಡ್ರೋನ್ ಮೂಲಕ ಸ್ಫೋಟಕಗಳನ್ನು ಹಾಕಿ ದಾಳಿ ನಡೆಸುವ ಸಾಧ್ಯತೆಯ ಬಗ್ಗೆಯೂ ಕೂಡ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿತ್ತು. ಇತ್ತೀಚಿನ ದಿನಗಳಲ್ಲಿ ಉಗ್ರರು ಡ್ರೋನ್ ತಂತ್ರಜ್ಞಾನವನ್ನು ಹೆಚ್ಚಾಗಿ ಬಳಸ್ತಾ ಇರುವುದು ಇದಕ್ಕೆ ಕಾರಣವಾಗಿದೆ. ಅಲ್ಲದೆ ನೇಪಾಳದ ಗಡಿಯ ಮೂಲಕ ಉಗ್ರರು ಭಾರತದೊಳಗೆ ನುಸುಳಿ ಉತ್ತರ ಪ್ರದೇಶವನ್ನು ತಲುಪುವ ಸಾಧ್ಯತೆಯ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಅಯೋಧ್ಯೆಯ ಸಂಪರ್ಕ ಕಲ್ಪಿಸುವಂತಹ ರೈಲುಗಳು ಮತ್ತು ಬಸ್ಸುಗಳನ್ನು ಕೂಡ ಟಾರ್ಗೆಟ್ ಮಾಡಬಹುದು ಎಂಬ ಆತಂಕ ಇತ್ತು. ಅಯೋಧ್ಯೆ ಮಾತ್ರವಲ್ಲದೆ ದೇಶದ ಇತರೆ ಪ್ರಮುಖ ನಗರಗಳಲ್ಲೂ ಕೂಡ ಸ್ಲೀಪರ್ ಸೆಲ್ಗಳನ್ನು ಸಕ್ರಿಯಗೊಳಿಸಿ ವಿಧ್ವಂಸಕ ಕೃತ್ಯಗಳನ್ನು ಎಸಗುವ ಮೂಲಕ ಗಮನವನ್ನು ಬೇರೆಡೆ ಸೆಳೆಯುವ ತಂತ್ರವೂ ಕೂಡ ಉಗ್ರರದ್ದಾಗಿತ್ತು ಅಂತ ಹೇಳಲಾಗಿದೆ. ಕೆಲವು ವರದಿಗಳ ಪ್ರಕಾರ ದಾವೂದ್ ಇಬ್ರಾಹಿಂ ಗ್ಯಾಂಗ್ ಮತ್ತು ಇತರೆ ಭೂಗತ ಪಾತಕಿಗಳ ಮೂಲಕ ಅಶಾಂತಿ ಸೃಷ್ಟಿಸಲು ISI ಪ್ರಯತ್ನಿಸಿತ್ತು. ರಾಮ ಮಂದಿರ ಉದ್ಘಾಟನೆಯ ದಿನದಂದು ದೇಶದ ವಾತಾವರಣವನ್ನು ಕಲುಷಿತಗೊಳಿಸುವುದು ಅವರ ಮುಖ್ಯ ಉದ್ದೇಶವಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳು, ಪ್ರಚೋದನಾತ್ಮಕ ವಿಡಿಯೋಗಳನ್ನು ಹರಿಬಿಟ್ಟು ಕೋಮು ಸೌಹಾರ್ದವನ್ನು ಹಾಳು ಮಾಡುವ ಡಿಜಿಟಲ್ ಭಯೋತ್ಪಾದನೆಯ ಬಗ್ಗೆಯೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಆದರೆ ಭಾರತದ ಭದ್ರತಾ ಪಡೆಗಳು ಮತ್ತು ಗುಪ್ತಚರ ಸಂಸ್ಥೆಗಳು ಉಗ್ರರ ಎಲ್ಲಾ ಲೆಕ್ಕಾಚಾರಗಳನ್ನು ತಲೆಕೆಳಗು ಮಾಡಿದ್ವು. ಅಯೋಧ್ಯೆಯನ್ನ ಒಂದು ಅಭೇದ್ಯ ಕೋಟೆಯನ್ನಾಗಿ ಪರಿವರ್ತಿಸಲಾಗಿತ್ತು. ಪ್ರಾಣ ಪ್ರತಿಷ್ಠಾಪನೆಗೆ ತಿಂಗಳು ಮುಂಚೆಯೇ ಅಯೋಧ್ಯೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಭದ್ರತಾ ಏಜೆನ್ಸಿಗಳು ಹಗಲಿರುಳು ಶ್ರಮಿಸಿ ಅಯೋಧ್ಯೆಗೆ ಭದ್ರತಾ ಕವಚವನ್ನು ನಿರ್ಮಿಸಿದ್ವು. ಇನ್ನು ಉತ್ತರ ಪ್ರದೇಶ ಪೊಲೀಸ್, ATS ಅಂದರೆ ಆಂಟಿ ಟೆರರಿಸಂ ಸ್ಕ್ವಾಡ್, STF ಸ್ಪೆಷಲ್ ಟಾಸ್ಕ್ ಫೋರ್ಸ್, CRPF ಮತ್ತು NSG ಕಮಾಂಡೋಗಳನ್ನು ಅಯೋಧ್ಯೆಯಲ್ಲಿ ನಿಯೋಜನೆ ಮಾಡಲಾಗಿತ್ತು. ಸುಮಾರು 25,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಅಯೋಧ್ಯೆ ಮೂಲೆ ಮೂಲೆಯಲ್ಲಿ ಹದ್ದಿನ ಕಣ್ಣನ್ನು ಇರಿಸಲಾಗಿತ್ತು. ರಾಮ ಮಂದಿರದ ಸುತ್ತಲೂ ಭದ್ರತಾ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿತ್ತು. ರೆಡ್ ಝೋನ್, ಯೆಲ್ಲೋ ಝೋನ್ ಮತ್ತು ಗ್ರೀನ್ ಝೋನ್ ಅಂತ ವಿಂಗಡಿಸಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿತ್ತು. ಮಂದಿರದ ಗರ್ಭಗುಡಿಯ ಸುತ್ತಲೂ NSG ಕಮಾಂಡೋಗಳು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ವಿಶೇಷ ಪಡೆಗಳು ಕಾವಲು ಕಾಯ್ತಾ ಇದ್ವು. ತಂತ್ರಜ್ಞಾನದ ಬಳಕೆಯಲ್ಲೂ ಭಾರತ ಹಿಂದೆ ಬಿದ್ದಿರಲಿಲ್ಲ. ಇಡೀ ಅಯೋಧ್ಯೆ ನಗರವನ್ನ CCTV ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಇಡಿಸಲಾಗಿತ್ತು. ಕೃತಕ ಬುದ್ಧಿಮತ್ತೆ ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಫೇಶಿಯಲ್ ರೆಕಗ್ನೈಸೇಷನ್ ಸಿಸ್ಟಮ್ ಅಳವಡಿಸಲಾಗಿತ್ತು. ಇದರಿಂದ ಭದ್ರತಾ ಪಡೆಗಳ ಡೇಟಾಬೇಸ್ನಲ್ಲಿರುವ ಶಂಕಿತ ವ್ಯಕ್ತಿಗಳು ಅಥವಾ ಉಗ್ರರು ಕ್ಯಾಮೆರಾ ಕಣ್ಣಿಗೆ ಬಿದ್ದರೆ ತಕ್ಷಣವೇ ಅಲರ್ಟ್ಗೆ ಬರುವಂತಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಡ್ರೋನ್ ದಾಳಿಯನ್ನು ತಡೆಯಲು ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಅಯೋಧ್ಯೆಯ ಪ್ರಮುಖ ಸ್ಥಳಗಳಲ್ಲಿ ಅಳವಡಿಸಲಾಗಿತ್ತು. ಸರಯೂ ನದಿಯ ಮೂಲಕ ನಿರಂತರ ನಿಗಾ ಇರಿಸಲಾಗಿತ್ತು. ಬೋಟ್ಗಳ ಮೂಲಕ ಗಸ್ತು ತಿರುಗಾಡ್ತಾ ಇತ್ತು.
ಮತ್ತು NDRF ತಂಡಗಳು ಸರ್ವಸನ್ನದ್ಧವಾಗಿದ್ವು. ಅಯೋಧ್ಯೆಗೆ ಬರುವ ಎಲ್ಲ ವಾಹನಗಳನ್ನು ತೀವ್ರ ತಪಾಸಣೆಗೆ ಒಳಪಡಿಸಲಾಗಿತ್ತು. ನಗರದ ಎಲ್ಲ ಹೋಟೆಲ್ಗಳು, ಧರ್ಮಶಾಲೆಗಳು ಮತ್ತು ಅತಿಥಿ ಗೃಹಗಳಲ್ಲಿ ತಪಾಸಣೆ ನಡೆಸಿ ಶಂಕಿತ ವ್ಯಕ್ತಿಗಳ ಮೇಲೆ ಮಾಹಿತಿಯನ್ನು ಕಲೆ ಹಾಕ್ತಾ ಇತ್ತು. ಸ್ಥಳೀಯ ಜನರೊಂದಿಗೆ ಸಂಪರ್ಕ ಸಾಧಿಸಿ ಯಾವುದೂ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ಮಾಹಿತಿ ನೀಡುವಂತೆ ಪೊಲೀಸರು ಕೋರಿದ್ರು. ಕೇವಲ ಅಯೋಧ್ಯೆ ಮಾತ್ರವಲ್ಲ, ಇಡೀ ಉತ್ತರ ಪ್ರದೇಶ ಮತ್ತು ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ವಿಮಾನ ನಿಲ್ದಾಣ ಮತ್ತು ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು. ಗುಪ್ತಚರ ಇಲಾಖೆಗಳು ನೀಡಿದ ಪ್ರತಿಯೊಂದು ಸಣ್ಣ ಮಾಹಿತಿಯನ್ನೂ ಗಂಭೀರವಾಗಿ ಪರಿಗಣಿಸಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವು ದಿನಗಳು ಮುಂಚೆಗೆ ದೇಶದ ವಿವಿಧ ಕಡೆಗಳಲ್ಲಿ ನಡೆಸಿದ ಕೆಲವೊಂದಿಷ್ಟು ಬಂಧನಗಳು ಉಗ್ರರ ಸಂಚನ್ನ ವಿಫಲಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು. ಹೀಗೆ ಪಾಕಿಸ್ತಾನ ಪೋಷಕ ಕುತಂತ್ರಿ ಭಯೋತ್ಪಾದಕರು ಮತ್ತು ಉಗ್ರರ ಬೆದರಿಕೆಗಳ ನಡುವೆಯೂ ಭಾರತದ ಭದ್ರತಾ ಪಡೆಗಳ ಅಪ್ರತಿಮ ಕಾರ್ಯಕ್ಷಮತೆ ಮತ್ತು ಸರ್ಕಾರದ ದೃಢ ಸಂಕಲ್ಪದಿಂದಾಗಿ ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಯಾವುದೇ ವಿಘ್ನವಿಲ್ಲದೆ ಅತ್ಯಂತ ಯಶಸ್ವಿಯಾಗಿ ಶಾಂತಿಯುತವಾಗಿ ನಡೆದಿತ್ತು. ಆದರೆ ರಾಮ ಮಂದಿರದ ನಿರ್ಮಾಣ ಮತ್ತು ನವಭಾರತದ ಉದಯದ ಸಂಕೇತವಾಗಿದೆ. ಇದು ಆತ್ಮವಿಶ್ವಾಸದಿಂದ ಕೂಡಿದ, ತನ್ನ ಪರಂಪರೆಯ ಬಗ್ಗೆ ಹೆಮ್ಮೆ ಇರುವ ಮತ್ತು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸರ್ವಸನ್ನದ್ಧವಾಗಿರುವಂತಹ ಭಾರತ. ಈ ಪ್ರಯಾಣದಲ್ಲಿ ಈಗ ಇದೇ ಅಯೋಧ್ಯ ರಾಮ ಮಂದಿರ ಈಗ ಭಯೋತ್ಪಾದಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಆದರೂ ಕೂಡ ನಮ್ಮ ಗುಪ್ತಚರ ಇಲಾಖೆ, ನಮ್ಮ ದೇಶದ ಸೈನಿಕರು ನಮ್ಮನ್ನಷ್ಟೇ ಅಲ್ಲದೆ ಈ ದೇವಸ್ಥಾನಗಳನ್ನು ಕೂಡ ಅಥವಾ ಈ ರಾಮ ಮಂದಿರವನ್ನು ಕೂಡ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ಈಗ ನಿಮಗೇನನ್ಸುತ್ತೆ ಪಾಕಿಸ್ತಾನದ ಈ ಕುತಂತ್ರಿ ದುರ್ಬುದ್ಧಿಯ ಬಗ್ಗೆ? ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಅಯೋಧ್ಯ ರಾಮ ಮಂದಿರದ ಬಗ್ಗೆ ನಿಮಗೇನನ್ಸುತ್ತೆ? ನೀವೇನಾದರೂ ಪ್ರಭು ಶ್ರೀರಾಮನ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.